ಪೂರ್ವಿತಾ, ಅಯ್ಯೋ ಪುಣಾತ್ಗಿತ್ತಿ, ನಿನ್ನೊಂದು ಕರಿಯದೆ ದೊಡ್ಡ ಇದಾಗಿ ಹೋಗಿದೆ. ಯಾವ ಮೂಲೆಯಲ್ಲಿ ಹೋಗಿ ಕುತ್ಕೋತೀಯೇನಪ್ಪ. ಕರೆದು ಕೂಡಲೇ ಮತ್ತೆ ಹಾಂ ಹ್ಞೂ ಅನ್ನೋ ಅಭ್ಯಾಸ ಇಲ್ಲ. ಒಬ್ಳೆ ಇದ್ದಿದ್ದಿದ್ದು ಅದೇ ಇದಾಗಿ ಹೋಗ್ಯದ ನಿಂಗೆ. ನೋಡೋದ ಇಷ್ಟು ಹೊತ್ತಾಗಿದೆ ಕರೀತಾ, ಅಲ್ಲಿ ಎಂತ ಮಾಡ್ತಾ ಅದೆಯೇನ? ಏ ಪೂರ್ವಿತಾ, ಅಲೆಸ್ದಾನೆ ಸಾತಿಲ್ಲ, ನನಗೂ ಸಾಕಾಗಿ ಹೋಗಿದೆ. ಈಗ ಅಲ್ಲಿ ಹೋಗಿ ಅಂತ ಇದು ಮಾಡಬೇಕು. ಕನ್ನ ಕುರಿ ತಗೊಂಡು ಹೋದಂಗೆ ಆತ ಅದೇ ನನಗೆ ಈಗ ಅಲ್ಲಿ ಹೋಗೋದು ಅಂದರೆ. ಬಂದೆ ಕಣಮ್ಮ, ಕೇಳಿಸ್ತಾ ಇದೆ, ಬಂದೆ ತಡಿ. ಅಯ್ಯೋ ಹಂಗಾರು ಒಂದು ಇದರಲ್ಲಿರೋಷ್ಟೊತ್ತಿಗೂ ಹೆಂಗೆ ಬರಲಮ್ಮ, ನೀ ಕರೆದು ಕೂಡಲೇ ಬಂದೆ ತಡಿ. ಬಂದೆ ಆತು, ಏನು ಹೇಳೋ, ಎಲ್ಲ ಸರಿ ಮಾಡಿ ಇಟ್ಟೀನಿ ನಾನು. ಬಂದೆ ತಡಿ ಅಂತ ಹೇಳಿದ್ರೆ ಬಸ್ ನಮಗಾಗಿ ಕಾದು ಕೂತ್ಕೋತದಾನೆ. ಆವಾಗಲೇ ಹೇಳ್ತಿದ್ದೆ ಹೊತ್ತಾತು ಅಂತ. ನನಗೆ ನಿಮ್ಮಂಗೆ ಓಡೋಗಕ್ಕಾಗ್ತದ? ಆ ಹೊತ್ತು ಹೋಗ್ಬೇಕಾದ್ರೆ ಉಸಿರು ಹಿಂದೆ ಮುಂದೆ ಆದಂಗೆ ಆಗ್ತದೆ. ಅಲ್ಲಕ್ಕೆ ನಡ್ಕೊಂಡು ಹೋಗೋದೇ ಸೈ. ನೀ ಬಾ ಪುಣಾತ್ಗೀತೆ, ಬಾ. ಈಗ ಎಲ್ಲ ಹಾಕಿದ ಎಂತ ಕೇಳೋಣ ಅಂತ ನೋಡಿದ್ರೆ ತುಪ್ಪ ಕಾಸಿ ಮೊನ್ನೆ ಇಟ್ಟಿನಪ್ಪ, ಹಿಂಗೆ ಆಗ್ತದೆ ಅಂಥೇಳಿ ಕಾಣಕ್ಕಿಲ್ಲ. ಎಂತ ಆತಂತನೇ ಗೊತ್ತಿಲ್ಲ. ನೀ ಎಲ್ಲಾರು ತೆಗ್ದಿಟ್ಟ ಬಾಟ್ಲಿಗೆ ಹಾಕಿಟ್ಟಿದ್ನಲೆ, ಕಡಿಕೆ ಎಲ್ಲಾರು ತೆಗಿ ಹಾಕಿ ಅಮ್ಮಗೆ ಗೊತ್ತಾದ್ರೆ ಬೈತದೆ ಅಂತೇಳಿ ಬಳ್ತದ ಗೊಬ್ರಗುಂಡಿಗೆ ಹಾಕ್ದೆ. ಹೆಂಗೆ ಮರತಿ ಬಾಲಿಗೆ ಆಗ್ತದೆ ಅಂಥೇಳಿ ಘನ ಮಾಡಿ ಕಾಸಿಟ್ಟಿದ್ದೆ. ಅಯ್ಯೋ ಅಮ್ಮ, ನೀನು ನಿನ್ನೆ ಡೌಟು. ನಾ ಬ್ಯಾಗಿಗೆ ಹಾಕಾಗಿದೆ ಮರತಿ, ಅದನ್ನು ಹಾಕಾಗಿದೆ. ನೀ ತಲೆ ಕೆಡ್ಸ್ಕೊಂಬೇಡ, ಬಂದೆ ತಡಿ. ಓ ಲಲಿತಕ್ಕಯ್ಯ, ಏನು ಮತ್ತೆ ಬಸ್ಸಿಗೆ ಹೊರಟೆ ಅಂತಿದ್ದೀರಲ್ಲ, ಯಾವ ಕಡೆ ಹೊರಟ್ರೆ? ಓ ಕಾಗಿ ಕಣ್ಣಿಗೆ ಬಿದ್ದಾಗಿ ಹೇಳ್ತಾ ಇನ್ನು ಏನು ಅದೆಯ ಪುರಾಣ ಬಿಗಿತ ಕೂತ್ಕೋತದೇನು ಗತಿ ಸಾಯದ. ಈ ಮಗಿಂದ ಸೈನ್ ಇಷ್ಟೊತ್ತಿಗೆ ಹಚ್ಚಿಗೆ ದಾಟಿಂದಾಗಿರ್ತಿತ್ತು. ಲಲಿತಕ್ಕಯ್ಯ, ದೂರ ಹೊರಟ್ರೆ? ಇಲ್ಲ, ಈಗ ನಮ್ಮ ಸರಿತಾರ ಮನೆಗೆ ಹೋಗಿ ಬರೋಣ ಅಂತ. ಬಾಲೆ ಮೇಲೆ ಒಂಥರ ಜ್ಞಾನ ಆದಂಗೆ ಆತ್ರಿ. ಸುಮಾರು ದಿವಸ ಆತಲ್ಲ, ಅದು ಬೇಜಾರು ಮಾಡ್ತಿತ್ತು. ಮನೆಗೆ ಹೋದಳು ಮತ್ತೆ ಇತ್ಲಾಗ ಬರಲೇ ಇಲ್ಲ ಅಂತ, ಹಾಗಾಗಿ ಹೋಗಿ ಬರೋಣ ಅಂತ. ಓಹೋ, ಮೊಮ್ಮಗ್ಗೆ ತುಪ್ಪ ಕಾಸಿ ತಗೊಂಡು ಹೋಗಾರನ? ಅದಕ್ಕೆ ತುಪ್ಪದ ಬಟ್ಟೆ ಹುಡುಕ್ತಿದ್ರ. ನಾನು ಅದೇ ಜ್ಞಾನ ಮಾಡಿದೆ, ಎತ್ಲಾಗೆ ಹೊರಟ್ರೆ ಅಂತ. ಅಲ್ಲ, ಸರಿತಾರ ಮನೇಲಿ ಭಾಳ ಖಾರವಾದೆ ಅಂತೇಳಿ ಹೇಳ್ದಂಗೆ ಆತಿತ್ತು. ನೀವು ದೊಡ್ಡ ದನ ಸಾಕ್ಯಾರೆ, 5-6 ಲೀಟ್ರ್ ಹಾಲು ಕೊಡ್ತದೆ. ಹಾಲು ತುಪ್ಪ ಅಂದರೆ ತಿಂದಷ್ಟು ಬಿಟ್ಟಷ್ಟು ಅಂತೀರಿ. ಮತ್ತೆ ಇಲ್ಲಿಂದ ಎಂತಕ್ಕೆ ತಗೊಂಡೋಗದ? ಮಾಡೋಕ್ಕೆ ಬೇರೆ ಬದುಕಿಲ್ಲ ನಿಮಗೆ. ಹಂಗೆ ಮಾಡೇ ನಾನು ಕೆಲವೊಂದೆಲ್ಲ ಕಲಿಸೋದು ಗೊತ್ತಾನ. ಇಲ್ಲೇನು ಮನೇಲಿ ಇಲ್ಲ, ಮನಸ್ಸಿಲ್ಲ, ಬೂರಿತು ಬಂದದೆ. ಆ ದನ ಎಷ್ಟು ಹಾಲು ಕೊಡ್ತದೆ ನಿಮ್ಗೆ ಬೇಕತ್ತಲ್ಲ. ತುಪ್ಪದ ಬಾಟ್ಲಿ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ತಾರಂತೆ. ಹಾಂ, ಸರಿತಾರ ಮನೆಯಲ್ಲೇ ದಾನ ಕೊಡ್ತದೆ, ಹೌದಾ? ಅದು ಈಗ ಎಂತ ಮಾಡೋದು, ಅಷ್ಟು ಹಾಲು ಮನೇಲಿ ಇಟ್ಕೊಂಡು ಅಂಥೇಳಿ ಮಾವ ಅತ್ತೆ ಎಲ್ಲ ಬೇಡ ಅಂತ ಕೂತಿದ್ರಂತೆ. ಇದೇ ಈಗ ಸ್ವಲ್ಪ ಹಾಲು ಕೊಡೋಣ ಅಂಥೇಳಿ ಕೊಡ್ತಾ ಇದೆ. ಕೆಲಸದವ ಇರ್ತಾನಲ್ಲ, ಬೆಳಿಗ್ಗೆ ಸಾಯಂಕಾಲ ತಗೊಂಡೋಗಿ ಹಾಲು ಕೊಟ್ಟು ಬರ್ತಾನಲ್ಲ. ಆದರೂ ತುಪ್ಪ ಮಾಡ್ಕಿತಾರೆ. ತುಪ್ಪ ಎಲ್ಲ ಬಾಲಿಗೇನು ಕಮ್ಮಿ ಆಗೋಕ್ಕೆ ಬಿಡಲ್ಲ. ಆದರೂ ನಮ್ಮ ಮನೆಯಿಂದ ಅಂತ ಒಂದು ಇರ್ತದಲ್ಲ, ಹೇಳಿ ಅಂತ ಮಾಡೋದು. ಈಗ ಸದ್ಯಕ್ಕೆ ಒಬ್ಬನೇ ಬಾಲೆ ಅಂಥೇಳಿ ಕಾಸಿಟ್ಟಿದ್ನಲ್ಲ. ಇಲ್ಲೂ ಸುಮಾರದ ನಮ್ಮ ಪೂರ್ವಿತೇನು ತುಪ್ಪ ಮುಟ್ಟದ ಕೈಯಲ್ಲಿ ಮುಟ್ಟಲ್ಲ. ಇವರಿಗೂ ತುಪ್ಪ ತಿಂದ್ರೆ ಆಗಲ್ಲ. ಹಾಗಾಗಿ ಇಟ್ಕೊಂಡಿದ್ದೆ. ಸರಿತೆಗೆ ಅವ್ರ ಮನೇಲಿ ಎಷ್ಟೇ ಆದರೂ ನಮ್ಮ ಮನೆ ತುಪ್ಪ ಅಂದ್ರೆ ಭಾಳ ಆಸೆ ಅದಕ್ಕೆ. ಹಾಗಾಗಿ. ಓ ಹೌದಾನ? ಹಾಲು ವ್ಯಾಪಾರ ಮಾಡ್ತಾರಾ? ಅಯ್ಯೋ ಮರ, ದೊಡ್ಡ ಸಾಕಾರ ಅಂತಿದ್ರೆ ಅದೇನದು ಹಾಲೆಲ್ಲ ವ್ಯಾಪಾರ ಮಾಡೋದು? ನಮ್ಮ ನಳಿನಿ ಮನೆಯಲ್ಲೂ ಈಗ ಮೊನ್ನೆ 2 ದನ ಕರೆ ಹಾಕ್ಯಾವೆ ಒಂದೇ ಸತಿಯ. ನಾ ಹೇಳಿದೆ, ನಮ್ಮನೆ ಹಾಲು ಇಟ್ಕೊಂಡು ಎಂತ ಮಾಡ್ತೀರಿ, ಸ್ವಲ್ಪ ಕೊಡಬಾರ್ದಂದ್ರೆ ಅಂದರೆ ಬೇಡ ಅಂತಾರಂತೆ ಅದ್ರ ಅತ್ತೆ.
ಹಂಗೇನಾರು ಹಾಲು ಹೆಚ್ಚಾದರೆ ಕೆಲಸದವ್ರು ಬರ್ತಾರಲ್ಲ ದಿನ ಅವ್ರ ಮನೆಗೆ ಸ್ವಲ್ಪ ಕೊಡೋಣ ತಗೊಂಡೋತಾರೆ ಅವರು. ಹಾಲೆಲ್ಲ ಎಂತ ವ್ಯಾಪಾರ ಮಾಡೋದು ಅಂಥದ್ದು ಏನು ಬಂದದೆ ಈಗ ನಮಗೆ ಅಂತಾರಂತೆ. ಹಂಗೆ ಕೊಡಲ್ಲ, ಅವ್ರ ಮನೇಲಿ ಹಾಲೇ ಕೊಡಲ್ಲ. ಅದೇನಾ ಸರಿತಾರ ಮನೇಲಿ ಹಾಲು ಕೊಡೋದ? ಭಾಳ ಸಾಹುಕಾರ ಅನ್ನೋರ ಮನೇಲೆಲ್ಲ ಹಂಗೆ ಇದು ಮಾಡಬಾರ್ದ್ರಿ. ಇದು ಸುಮ್ಮನೆ ಹೊಲ್ಟ್ರ ಸರಿತಾರ ಮನೆ ಕಡೆ? ಎಲ್ಲೋ ವಿಚಾರ ಕಿವಿ ಮೇಲೆ ಬಿದ್ದದೆ ಅಂತ ಕಾಣ್ತದೆ. ಅದಕ್ಕೆ ಉದ್ದೇಶ ಮಾಡೋ ಕೆಲಸ ಬಿಟ್ಕೊಂಡು ಇಲ್ಲಿ ಬಂದದೆ ಮಾತಾಡ್ಸೋಕ್ಕೆ. ಅಯ್ಯೋ ದೇವರೇ, ಭಗವಂತ ನಂಗೊಂದು ಗೋಳು ಕೊಡೋದಕ್ಕೂ ನೀವು ಉರಿಯೋದಕ್ಕೂ ನೋಡ್ತೀನಿ ಎಷ್ಟು ದಿವಸ ನಿನ್ನೆ ಉರ್ತಾ ಅಂತ. ನಲಿತಕಾಯಿ ಅದೇನ್ರೆ ಸುಮ್ಮನೆ ನಿಂತ್ಕೊಂಡ್ರಲ್ಲ, ಸುಮ್ಮನೆ ಹೊಲ್ಟಿದ್ದ? ಹುಷಾರದಾರ? ಎಲ್ಲ ಹುಷಾರದಾರನ್ರಿ ಅವ್ರ ಮನೇಲಿ? ಸರಿತನ ಗಂಡು ಹುಷಾರದಾರ ಅಂತಾನ? ಹಾಂ ಹುಷಾರದಾರ. ಅದು ಯಾಕೆ ಹಾಗೆ ಕೇಳ್ತಿದ್ದೀರಲ್ಲ? ಹುಷಾರದಾರಪ್ಪ, ಹುಷಾರಿಲ್ದೇನ? ಸರಿತ್ ಫೋನ್ ಮಾಡಿತ್ತು ಬಾ ಅಮ್ಮ ಅಂಥೇಳಿ ಅಷ್ಟಲ್ದೆ ಹೇಳಿದ ಹಂಗೇನಾರು ಇದ್ದಿದ್ರೆ ಹೇಳ್ತಿತ್ತು. ಹುಷಾರದಾರಪ್ಪ ಅಮ್ಮ. ಇಲ್ಲ ಮತ್ತೆಂತ ಅಲ್ಲ ನಿಮ್ಮ ಹತ್ರ ಹೇಳೋದು ಅಂತ ಸರಿತ ನಿಮಗೆ ಬೇಜಾರಾಗ್ತದೆ ಅಂತ ಹೇಳಲೇನ. ನಮ್ಮ ಅಣ್ಣನ ಹೆಂಡತಿ ದೊಡ್ಡಪ್ಪನ ಮಗಳಲ್ಲೇ ಸರಿತವ್ರ ಮನೆ ಒಂದು ಏನೊಂದು ಪರ್ಲಾಂಗದವ್ರೇನಲ್ಲೇ ಕೊಟ್ಟಿದ್ದು. ಅವರು ಮೊನ್ನೆ ಸಿಕ್ಕಿದ್ರಂತೆ, ಮಾತಾಡ್ತಾ ಹೇಳಿದ್ರಂತೆ ಎಂಥದ್ದು ಹುಷಾರಿಲ್ಲ, ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ಎಂಥದ್ದು ಆಸ್ಪತ್ರೆಗೆ ಕರ್ಕೊಬಂದಿದ್ರಂತೆ. ಇಲ್ಲ ಆಗಲ್ಲ ಅಂಥೇಳಿ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಕ್ಕೆ ಹೇಳಿ ಕರ್ಕೊಂಡು ಹೋದರು. ಯಾರು ಬಹುಶಃ ಅವರ ಅಪ್ಪನೇನೋ ಯಾರೋ ಜೊತೆಗಿದ್ರು, ಭಾಳ ಬೇಜಾರಲ್ಲಿದ್ದರು. ಇದರಲ್ಲಿ ಕರ್ಕೊಂಡು ಹೋದ್ರು ಅಂದ್ರಂತೆ. ನೋಡಿ ಯಾರದ್ದು ಕಾರಂತೆ. ಎಂತ ನಿಮ್ಗೆ ಗೊತ್ತಿತ್ತಾ? ಅಲ್ಲ ಹಂಗೆ ಏನು ಮಾಡೋಕ್ಕೆ ಬರ್ತದೆ? ಏನು ಒಂಥರ ಇದಾಗಿ ಇಂಥ ಮನುಷ್ಯರಿಗೆಲ್ಲ ಏನು ಇದಾಗ್ತದೆ ಏನಪ್ಪ ಅಂತ ಇಷ್ಟ ತಗೊಂಡಿದ್ದು ಅಂತ ಹೇಳ್ದಂಗೆ ಆತಪ್ಪ. ಹೌದಾ? ಇಲ್ಲಪ್ಪ. ಯಾರು ಅಂತ ಹೇಳಿದ್ರೆ ನಿಮಗೆ ಇಲ್ಲ ಹಂಗೇನಾರು ಇದ್ದಿದ್ರೆ ಸರಿತ ಹೇಳ್ತಿತ್ತು. ಎಂತ ಅವಾಗವಾಗ ಅವರಿಗೆ ಒಂದು ಸ್ವಲ್ಪ ಹುಷಾರು ತಪ್ತದೆ, ಹಾಗಾಗಿ ಎಲ್ಲ ಇದು ಮಾಡಿದ್ರೆ ಯಾರಮ್ಮ? ಯಾರ ಹತ್ರ ಮಾತಾಡ್ತಿದ್ದೀಯಾ? ಹೋ ಆಂಟಿ ನೀವಾ? ಎಂತ? ಅಲ್ಲ ಇದೇನೆ ನಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಸರಿತನ್ನ ಗಂಡನ ಸುದ್ದಿನೇ ಹಿಂಗೆ ಮಾತಾಡ್ತಿದ್ನೆ. ಯಾರ್ಯಾರೆಲ್ಲ ಎಂತ ಹೇಳ್ದಂಗೆ ಆಗ್ತಿತ್ತಂತೆ, ಅದೇ ಹೌದನೋ ಅಂತ ಕೇಂಡೆ. ಇಲ್ಲೇ ನಾನು ಹಿತ್ಲು ಇದು 4 ಮೆಣಸಿನ ಗಿಡ ನಟ್ಟಿದ್ದೆ, ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ನಾ. ನಮ್ಮ ತುಪ್ಪದ ಬಾಟ್ಲಿ ಹುಡುಕ್ತಿದ್ರಲ್ಲ, ಎಲ್ಲಿ ಕೇಂದ್ರ ಸರಿತಾರ ಮನೆಗೆ ಅಂದ್ರ, ಹಂಗಾಗಿ ಜ್ಞಾನ ಆತ ಕೇಂಡೆ. ಹೌದಾ? ಇರಲಿ ಮೆಣಸಿನ ಗಿಡ ನೋಡ್ಕೊ ಬನ್ನಿ ಹೋಗಿ. ಬಾವಾಗೇನೋ ಹುಷಾರಿಲ್ಲ ಏನೋ, ನಮಗೀಗ ಅಲ್ಲಿಗೆ ಹೋಗ್ಬೇಕಲ್ಲ ಗೊತ್ತಾಗ್ಬೇಕಾರೆ. ಅಮ್ಮ ಹೋಗ್ತದೆ, ಹಂಗೇನಾರು ಇದ್ರೆ ಬಂದು ನಿಮಗೆ ಫಸ್ಟ್ ಹೇಳ್ತದೆ ಆತ. ನೀವು ಹೋಗಿ ಆಂಟಿ, ಹೋಗಿ ಮೆಣಸಿನ ಗಿಡ ನೋಡ್ಕೊ ಬನ್ನಿ. ನಮ್ಮ ಅಮ್ಮಗೂ ಟೈಮ್ ಆಯ್ತು, ಮಾತಾಡ್ತಾ ಇರೋಷ್ಟು ಪುರ್ಸೊತ್ತಿಲ್ಲ, ಈಗ ಬಸ್ಸಿನ ಟೈಮ್ ಆಯ್ತು. ನೀನು ಹಾಗೆ ಮಾಡ್ತೀಯಲ್ಲಮ್ಮ. ಅವರಿಗೆ ಕೆಲಸ ಎಂಥದ್ದು ಇರಲ್ಲ, ಏನಾದ್ರು ವಿಷಯ ಸಿಗ್ತದನೋ ಮಾತಾಡೋಕ್ಕೆ ಅಂತ ಕಾಯ್ತಿರ್ತಾರೆ. ಅದಕ್ಕೆ ನೀನು ಮಾತಾಡ್ಸ್ತಾ ಇದ್ದಾರೆ ಪಾಪ. ನಿಮ್ಗೆ ಹಂಗ ಮನೇಲಿದ್ರು ಒಂದು ಗಳಿಗೆ ಪುರ್ಸೊತ್ತಿರಲ್ಲ. ಈಗ ಬೇರೆ ಅಕ್ಕರ ಮನೆಗೆ ಹೋಗ್ಬೇಕು, ಬಸ್ಸಿಗೆ ಟೈಮ್ ಆಗ್ಯದೆ. ಇನ್ನೊಂದು ದಿವ್ಸ ಮಾತಾಡ್ತೀನಿ, ನಂಗೆ ಬಸ್ಸಿಗೆ ಟೈಮ್ ಆಯ್ತು ಅಂತ ಹೇಳ್ಕೊಂಡು ನಿನ್ನ ಕೆಲಸ ನೀನು ಮಾಡ್ಬೇಕಾ ಬೇಡ? ಹೇಳಿದ್ರೆ ನೋಡಿ, ನಾನು ಹೇಳ್ದಕ್ಕೂ ಹೋಗ್ತಾ ಇದ್ದಾರೆ. ಹೌದಾ? ಅವ್ರವ್ರು ಏನು ಮಾಡ್ತಾರೆ ಹೇಳು? ನೀನು ಈ ಥರ ಮಾತಾಡ್ತಾನಿದ್ರೆ ನಡಿ ಟೈಮ್ ಆಯ್ತು ನಡಿ. ಏನು ಇದೊಂದು ಉರಿತದೆ ಇಂಥ ಥರ ಅಂತ ಇಲ್ಲ. ಒಂಟಿ ಹಿಡಿಗೆ ಹಂಗೆ ಒಂದೇ ಅದೇ ಅಲ್ಲೇ. ಈಗ ಅತ್ತೆ ಮಾವ ತೀನಾದ್ನಿ ಯಾರು ಇದ್ದಿದ್ರು ಇಷ್ಟೊತ್ತಿಗೆ ಗಡ್ಗೆ ತಲೆ ಮೇಲೆ ಕುಟ್ಟು ಹೊಡಿತಿದ್ರು ಇದ್ರ ಬಾಯಿಗೆ. ಯಾರು ಇಲ್ಲ, ಹಂಗಾಗಿ ಅಲ್ಲೇ ಅದೇ ಅಂತಾನ. ಹಣೆ ಬರ ಯಾರಿಗೆ ಗೊತ್ತಿಲ್ಲದಿದ್ದು.
ಅದೇ ತಾಯಿ ಏನು ಕೊಚ್ಕೊಂಡು ನೋಡಿದ್ರೆ ಸಾಕು, ಅಯ್ಯೋ ನನ್ನ ಮಕ್ಕಳ ಮನೇಲಿ ಹಂಗೆ ಹಿಂಗೆ ಅಂತ. ಇದೆ ಅಂತ ಹೇಳಿದ್ರೆ ಬಾಯೇ ಬರಲ್ಲ, ಮುಚ್ಚಿಟ್ಕೊಳ್ಳೋದು. ಬೇರೆ ಅಂತಾರೆ ಸುದ್ದಿ ಆಗಿದ್ರೆ ಇಷ್ಟೊತ್ತಿಗೆ ಡಂಗುರ ಸಾರ್ತಿತ್ತು. ಹಂಗೆ ಗೊತ್ತಿಲ್ಲ, ಮುಚ್ಚಾಕಕ್ಕೆ ನೋಡ್ತದೆ. ಎಷ್ಟು ದಿವ್ಸ ಮುಚ್ಚಿಟ್ಕೋತೀರಿ? ಇಡೀ ಊರೇ ಮಾತಾಡ್ತಾ ಇದೆ. ನೀವು ತಿಳ್ಕೊಂಡಿರ್ಬೋದು ಯಾರಿಗೂ ಗೊತ್ತಿಲ್ಲ ಅಂತ, ನಾನೊಬ್ಬಳೆ ಅಂತ. ನಾಳೆಯಿಂದ ರಾಯಿ ಮಲಕೆ ಎಲ್ಲ ಕೇಳಕ್ಕೆ ಶುರು ಮಾಡ್ತಾರೆ, ಗೊತ್ತದ ಅವಾಗ. ನನ್ನ ಬಾಯಿ ಮುಚ್ಚಿದಂಗಲ್ಲ. ಹೋದೆ ಏನಾರು ಮಾಡ್ಕೊಳ್ಳಿ, ನಂಗೆ ಹಾಕ್ಬೇಕು ಕಂಡರ ಮನೆ ಸುದ್ದಿ. ಎಂತ ಗುಣ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಎಂತಮ್ಮ ಏನು ಗುಣಾತೀತೆ ನಂಗಂತೂ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಾಗಿದೆ ನನ್ನ ಅಂದಾಜು. ಒಬ್ಬರಾದ್ಮೇಲೊಬ್ರು ಕೇಳೋಕ್ಕೆ ಶುರು ಮಾಡ್ತಾರೆ. ಅವನಿಗೆ ಹಣ ಹೊಡೆದೇ ಹೋಗಲಿ, ಯಾವೊಂದು ಇದರಲ್ಲೂ ನಾವು ತಲೆ ಎತ್ತಿ ತಿರ್ಗಂಗೆ ಮಾಡಲಲ್ಲ. ಏನು ಗೊತ್ತೇ ಸಾಯದ. ಈಗ ಹೆಂಗಾರು ನಾಡು ಬಸ್ಸಿಗೊಂದು ದಾಟ್ಕಿಬೇಕಲ್ಲ ಮರತಿ. ನಾಳೆಯಿಂದ ಯಾರು ಬಂದು ಕೇಳ್ಬೋದು, ಯಾರೇನು ಕೇಳಿದ್ರು ನಂಗೆ ಅಂಥದ್ದು ಗೊತ್ತಿಲ್ಲ ಅಂದ್ಬಿಡು ಅಷ್ಟೇ ಹೇಳು. ಹೊಳ್ತೀನಿ, ಬಸ್ಸಿಗೊಂದು ಹಚ್ಬಾ ಹೋಗಿ. ನೀನು ಹಾಗೆ ಮಾಡ್ತೀಯಮ್ಮ, ಏನು ಮಾಡೋಕ್ಕಾಗ್ತದೆ? ಅವು ಮರ್ಯಾದೆ ಹೋತು ಅಂತ ಎಂಥ ಮರ್ಯಾದೆ ಹೋಗೋದು? ನಾವ್ಯಾರು ಏನಾರು ಮಾಡಿವ? ಅವರಿಗೆಲ್ಲರಿಗೂ ಗೊತ್ತಿರ್ತದಮ್ಮ ಇಂಥ ವಿಚಾರ, ಬೇಗ ಹಬ್ಬದು ಗೊತ್ತಾ, ನಿಂಗೂ ಗೊತ್ತದು. ಅವ್ರು ಕೇಳಿದಾಗ ಹೌದಂತೆ ಮಾರ್ರೆ, ಏನೋ ಹಿಂಗೆ ಮಾಡ್ಕೊಂಡಾರಂತೆ, ಏನೋ ನಂಗೆ ಗೊತ್ತಿಲ್ಲ, ಈಗ ಫ್ರೆಂಡ್ಸು ಅಂತೇಳಿ ಅಂತ ಇದಾಗಿತ್ತು ಏನೋ ಅಂತ ಹೇಳಿಬಿಟ್ರೆ ಆತಪ್ಪ. ಇಲ್ಲ ಹಂಗಲ್ಲ ಹಿಂಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾರಮ್ಮ? ಅಕ್ಕ ಫೋನ್ ಮಾಡಿದವಳು ಇದನ್ನೇ ಹೇಳಿರ್ತದೆ ಅಂತ ಗೊತ್ತಿರಲ್ಲ ಅವರಿಗೆ. ಮತ್ತು ನಾವೇ ಒಂಥರ ಸಸಾರಾದಂಗೆ. ನಾನಂತೂ ಇನ್ಯಾರು ಕೇಳಿದ್ರೆ ಹೇಳೇ ಬಿಡ್ತೀನಿ ನೋಡು, ಹೌದು ಹಿಂಗೆ ಮಾಡ್ಯಾರ ನಮಗೆ ಎಂತಕ್ಕಂತ ಗೊತ್ತಿಲ್ಲ ಅಂತ. ಇನ್ನೆಂತ ಮುಚ್ಚಿಡೋದು, ಸುಮ್ಮನೆ ನೀನು. ಅಲ್ಲ ಹಂಗೆ ಹೇಳ್ತೀನಿ, ನಗಾಡೋಕ್ಕೆ ಶುರು ಮಾಡಲ್ಲನೇ. ನಾವು ಹೇಳದೇ ಇದ್ರೆ ಅವ್ರು ನಗಾಡೋದು ಬಿಡ್ತಾರಂತ ಮಾಡಿಯಮ್ಮ. ಇನ್ನೂ ಒಂದಿಷ್ಟು ಜಾಸ್ತಿ ನಗಾಡ್ತಾರಷ್ಟೇ. ಗುಟ್ಟು ಮಾಡ್ತಾ ಇದ್ದಾರೆ, ಇವ್ರ ಹಣೆ ಬರ ನಮಗೆಲ್ಲ ಗೊತ್ತು ಅಂತ. ಹೋಗಲಿ ಬಿಡು, ಏನಾರು ಹಾಕ್ಕೊಂಡು ಹೋಗಲಿ, ಆಗೋದಂತೂ ಆಗಿದೆ. ಈಗೇನಾದ್ರು ತಡಿಯೋಕ್ಕಾಗ್ತದ ಅದನ್ನು? ನೀ ಹೊರಡು ಹೇಳ್ತೀನಿ. ಈ ಬಸ್ಸು ತಪ್ಪಿಸ್ಕೊಂಡ್ರೆ ಅದಲ್ಲಿ ಎಷ್ಟು ಕಾಯ್ತಾ ಇದೆಯೇನ. ಇನ್ನು ತುಪ್ಪದ ಬಾಟ್ಲಿ ಹಾಕೀನಿ, ಇದು ಮೊನ್ನೆ ಅಪ್ಪ ತಂದ್ರಲ್ಲ ಜೋನಿ ಬೆಲ್ಲ, ಅದನ್ನು ಹಾಕೀನಿ, ಸಣ್ಣದೊಂದು ಬಾಕ್ಸಿಗೆ ಹಾಕೀನಿ. ಅದೆಂಥದ್ದು ಇದನ್ನು ಮಾಡಿಟ್ಟಿದ್ದಲ್ಲ ಅಕ್ಕಗೆ ಬೆಳಿಗ್ಗೆ ಕಾಫಿ ಕುಡಿಯೋಕ್ಕೆ ಅಂತ, ಅದನ್ನು ಹಾಕೀನಿ. ಇನ್ನೆಂತ ಹಾಕ್ಬೇಕು? ಅವನವು 2 ಸಣ್ಣ ಶರ್ಟ್ ಇದ್ದವು, ಅವು ಇನ್ನೇನು ದೊಡ್ಡ ಆದಮೇಲೆ ಅವು ದಪ್ಪ ಆದಮೇಲೆ ಹಾಕೋಕ್ಕಾಗಲ್ಲ. ಹಾಕಿ ಇದು ಮಾಡೋಕ್ಕೆ ಹೇಳು. ದುಡ್ಡು ಕೊಟ್ಟು ತಂದಿದ್ದೆ ಹೊರತು ನೆಟ್ಟಿಗೊಂದು 2 ದಿನ ಹಾಕಲ ಅವನೇನು ಇಟ್ಟೇನು ಪೂಜೆ ಮಾಡೋದಲ್ಲ, ತೊಗೊಂಡೋಗಿ ಕೊಡು, ದಿನ ಹಾಕಲಿ. ಅದು ಹಾಕು, ತೊಗೊಂಡೋಗಿ ಕೊಡ್ತೀನಿ. ಇನ್ನೇನು ಮನೇಲಿ ಸಾಮಾನು ಅದೆಯೋ ಇಲ್ಲ ಎಂತ ಮರತೆ, ಆ ಬೇಳೆ ಗಿಳೆ ಎಲ್ಲ ಸಣ್ಣಕ್ಕೆ ಒಂದೊಂದು 1/4 kg ಪಟ್ಟ ಕಟ್ಟು ಹಾಕು, ತಗೊಂಡು ಹೋಗ್ತೀನಿ. ಓಕೆ, ಎಂತ ಆಗಿದೆ ಇನ್ನು ನಮಗೆ ಹಿಡ್ಕೊಂಡು ಹೋಗೋಕ್ಕೂ ಆಗಲ್ಲ ನೋಡೋಣ. ನಾವು ಹೋದೋಳ ಗುಂಡನ್ನು ಕಳಿಸ್ತೀನಿ. ಓಕೆ, ಏನಾರು ಭಾಳ ಇದಾಗಿದ್ದಿದ್ರೆ ಇಲ್ಲೇ ಬಸ್ಸಿಗೆ ಹಾಕಿ ಬರಲಿ. ಮನೆ ತನಕ ಬರೋದು ಬೇಡ ಅಮ್ಮ, ನಿನ್ನ ಅಪ್ಪನ ಬೈಕಲ್ಲಿ ತೊಗೊಂಡೋಗಿ ಬಸ್ಸಿಗೆ ಹಾಕಕ್ಕೆ ಹೇಳೋ, ಅಲ್ಲೇ ಇಳಿಸ್ಕೊಳಕ್ಕೆ ಹೇಳ್ತೀನಿ. ಬೇಡ ಅಮ್ಮ, ಅಕ್ಕಿ ಗಿಕ್ಕಿ ಎಲ್ಲ ಅವ್ರು ತಂದ್ಕೊತಾರೆ, ಸುಮ್ಮನೆ ಇರು. ನಾವು ಮಾಡ್ದಂಗೂ ಮತ್ತು ಸಸಾರ ಅದು. ಈಗ ನೀ ಕಡೆಗೆ ಹಾಗೆ ಅದಕ್ಕೂ ಸಿಟ್ಟು ಮಾಡ್ಕೋಬೇಡ. ಅಕ್ಕನ ಮನೆಗೆ ಕೊಡೋಕ್ಕಾಗಿದ್ದು ಹಿಂಗೆ ಮಾಡ್ತೋ ಅಂತ. ಎಷ್ಟು ಕೊಡಬೇಕೋ ಅಷ್ಟೇ ಕೊಡ್ಬೇಕಮ್ಮ. ಸಾಮಾನು ಬೇಡ, ಅಕ್ಕಿನೂ ಬೇಡ. ಬಾಲಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೋಗು, ಉಳಿದಿದ್ದು ಅವ್ರು ತರಿಸ್ಕೊತಾರೆ. ಕೊಟ್ಟಂಗೂ ಅದೇ ಸಲಿಗೆ ಅವ್ರಿಗೆ ಆತಾ. ಏನು ಕಡಿಮೆ ಆಗಿದೆ ಅಂತ ಇಲ್ಲಿಂದ ತೊಗೊಂಡು ಹೋಗ್ಬೇಕು? ಅದೇ ದುಡ್ಡು ಇದ್ರೆ ಅಕ್ಕನ ಕೈಲಿ ಎಂತ ಕಾರು ಕೊಟ್ಟರು ಸೈ, ಸುಮ್ಮನೆ ಹೋಗಿ ನೀನು. ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಹೋಗೋಕ್ಕೂ ಆಗಲ್ಲ ನಿನಗೆ. ಗುಂಡನ್ನು ಕಳಿಸ್ಬೇಡ ನೋಡು, ಹೇಳಿನಿ ನಾನು. ಅಕ್ಕಿ ತೊಗೊಂಡು ಹೋಗ್ತಾರಂತ ಎಂತಕ್ಕೆ ಕೊಡ್ಬೇಕು ಇಲ್ಲಿಂದ ಅಕ್ಕಿನ? ಸಣ್ಣ ಮಾತಾಡ್ಕೊಂಡೋದ್ಕಿತ್ತು ನೀನೊಂದು ಕೂಗ್ತೀಯ, ಮಾತಾಡ್ಬೇಕಾರೆ ಕೂಗ್ತೀಯ ಪೂರ್ವಿತ. ಸಾರಿ ಕಣಮ್ಮ, ಸಾರಿ. ನೀ ಈಗ ಹೊರಡು. ನಿನ್ನ ಅಪ್ಪಾಜಿ ಬರಲೇ? ಅಪ್ಪಾಜಿ ಬರೋದು ಲೇಟ್ ಆಗುತ್ತೇನಮ್ಮ, ಹೇಳೋಗ್ಯಾರ ಅವರು. ಚಿಲ್ಕ ಹೇಳ್ಕೊಂಡು ಹೋಗಿ ಅಂತ ಹೇಳ್ಯಾರೆ. ಅವ್ರನ್ನ ಕಾದು ಕೂತ್ ಕಡೆಗೆ ಬಸ್ ತಪ್ಪೋದ್ರೆ ನಿಂಗೆ ಎಂತ ಬಸ್ ಚಾರ್ಜಿಗೆ ದುಡ್ಡು ಕೊಡೋಕ್ಕಾಗ? ನಾ ಕೊಡ್ತೀನಿ ಮಾರತಿ,
ಅದಕ್ಕೇನು ಅಪ್ಪಾಜಿನೇ ಬರ್ಬೇಕಾ? ಸ್ವಲ್ಪ ಜಾಸ್ತಿನೂ ಕೊಟ್ಟಿರ್ತೀನಿ, ಹಂಗೇನಾರು ಇದ್ರೆ ಅಕ್ಕನ ಹತ್ರ ಕೊಟ್ಟಿರು, ಯಾರಿಗೂ ಹೇಳೋದು ಬೇಡ ಅಂತ ಹೇಳು. ಮತ್ತು ಅತ್ಲಾಗೆ ಎಲ್ಲಿ ಹೊರಟೆ ಅಮ್ಮ? ಇಲ್ಲೇ ನಾನು 1,000 ರೂಪಾಯಲ್ಲಿ ಇದರಲ್ಲಿ ಇಟ್ಟಿದ್ದೆ, ಅದ್ರ ಕೈಯಲ್ಲಿ ಕೊಟ್ಟು ಬರೋಣ ಅಂಥೇಳಿ ಅದನ್ನು ಹಿಡ್ಕೊತೀನಿ, ಕೊಟ್ಟು ಬರ್ತೀನಿ. ಅಂತ ಕಾರು ಬೇಕಾಗ್ತದೇನೋ.